ಎಲ್ಲರಿಗೂ ನಮಸ್ತೆ. ಏನು ಕಪ್ಪಲಮಡುಗಿನ MG6 ಒಂದು ಮಾರುಕಟ್ಟೆಯ ಸಂಕೀರ್ಣದಲ್ಲಿ ನಾಳೆ ನಡೆಯಲಿರುವ ದೀರ್ಘ ಸುಮಂಗಲಿ ಭವದ ಒಂದು 3ನೇ ಹಂತದ ಕಾರ್ಯಕ್ರಮ ಎಲ್ಲ ಸಿದ್ಧತೆ ಆಗ್ತಿದೆ. ತಾವು ನೋಡ್ತಿರ್ಬೋದು ದೃಶ್ಯಾವಳಿಗಳಲ್ಲಿ ಸುಮಾರು ಒಂದು 1000 ಚೇರ್ಗಳನ್ನು ಹಾಕಿದ್ದಾರೆ. ಹಾಗೆ ಒಂದೊಂದು ಕಂಪಾರ್ಟ್ಮೆಂಟ್ ಅಂದರೆ ಒಂದು 300 ಜನಕ್ಕೆ ಒಂದು ಕಂಪಾರ್ಟ್ಮೆಂಟ್ ಅಂದರೆ ಗೊಂದಲ ಆಗಬಾರ್ದು, ಮಹಿಳೆಯರಿಗೆ ಮಹಿಳೆಯರಿಗೆ ಗೊಂದಲ ಆಗಬಾರ್ದು ಅಂತ ಒಂದು 300 ಮಹಿಳೆಯರು ಕೂತ್ಕೊಳ್ಳುವಂಥ ಆಸನಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ಉತ್ತಮವಾದ ಒಂದು ಮೈಕ್ ಸಿಸ್ಟಮನ್ನು ರೆಡಿ ಮಾಡಿದ್ದಾರೆ. ಹಾಗೆ ಅವರಿಗೆ ಊಟದ ವ್ಯವಸ್ಥೆ ಕೂಡ ರೆಡಿ ಮಾಡಿದ್ದಾರೆ. ಹಾಗೆ ವಿಶಾಲವಾದ ವೇದಿಕೆ, ಸುಮಾರು ಒಂದು 50ರಿಂದ 100 ಜನ ಕೂತ್ಕೊಳ್ಳುವ ಒಂದು ವಿಶಾಲವಾದ ವೇದಿಕೆ ಆಗಿದೆ. ಈ ಒಂದು ನಾಳಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೋಲಾರದ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಇರ್ಬೋದು, ಹಾಗೆ MLC ಅನಿಲ್ ಕುಮಾರ್ ಅವರ ಜೊತೆಗೆ ಮುಳಬಾಗಿಲಿನ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು, ಹಾಗೆ ಏನು ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆದಿನಾರಾಯಣ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಎಲ್ಲ ರೆಡಿ ಆಗ್ತಾ ಇದೆ. ಇದು 3ನೇ ಹಂತದ ಕಾರ್ಯಕ್ರಮ ಅಂತ ಇದು ಮಾಡ್ಬೋದು. ಮೊದಲನೇದಾಗಿ ಹೆಬ್ನಿ ಪಂಚಾಯಿತಿ ಆ ಕಡೆ ನಡೆಯಿತು, ಎರಡನೇದಾಗಿ ತಾಯ್ಲೂರು. ಇದು 3ನೇ MG6 ವಿಶಾಲವಾದಂತಹ ಒಂದು ಸಂಕೀರ್ಣದಲ್ಲಿ ಈ ಕಾರ್ಯಕ್ರಮ, ಭವ್ಯವಾದ ವೇದಿಕೆ, ಅವರಿಗೆ ತಕ್ಕಂತೆ ಅದರ ಆಸನಗಳಿರ್ಬೋದು, ಅದರ ಮೈಕ್ ಇದಿರ್ಬೋದು, ಅದರ ಊಟದ ವ್ಯವಸ್ಥೆ ಇರ್ಬೋದು, ಇದೆಲ್ಲವನ್ನು ಒಂದು ಅಚ್ಚುಕಟ್ಟಾಗಿ ಮಾಡ್ತಾ ಇರುವಂಥದ್ದು. ನಿಜವಾಗಿ ಇದು ಕಾಂಗ್ರೆಸ್ಗೆ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಲಿದೆ ಅಂತ ಹೇಳ್ಬೋದು. ಇದರಿಂದ ಮಹಿಳೆಯರ ಮುಖ ಪರಿಚಯ, ಅಂದರೆ ಆದಿನಾರಾಯಣ ಅವರ ಮುಖ ಪರಿಚಯ, ಅವರ ಸೇವೆ ವಿಧಾನಗಳನ್ನು ನೋಡುವಂತಹ ಕಾರ್ಯಕ್ರಮಕ್ಕೆ ಅವರು ಸಜ್ಜಾಗ್ತಾ ಇದ್ದಾರೆ. ಮುಂದಿನ ಎಲ್ಲ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಅವರಿಗೆ ಒಂದು ಅನುಕೂಲವಾದಂಥ ವಾತಾವರಣ ಸಿಗ್ಬೋದು ಎಂಬ ಒಂದು ನಾಣ್ಣುಡಿಯಂತೆ ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಗಳು ರೂಪುರೇಷ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಈ ದೃಶ್ಯಗಳು ಈಗ ಏನು ಈ ವಿಶಾಲ ಸಂಕೀರ್ಣಕ್ಕೆ, MG6 ಸಂಕೀರ್ಣಕ್ಕೆ ಎಲ್ಲ ನಾಯಕರು ಬಂದು ಹೇಗಿದೆ ವಾತಾವರಣ, ಹೇಗಿದೆ, ಏನು ಮಾಡಬೇಕು ಅನ್ನೋದನ್ನು ಈಗ ವೀಕ್ಷಣೆ ಮಾಡಿ ಇಲ್ಲಿಂದ ತೆರಳುತ್ತಾ ಇರ್ಬೋದು. ನಾವು MG6 ಸಂಕೀರ್ಣದಲ್ಲಿ ವಾಸ್ತವ ಸುದ್ದಿಗಳನ್ನು ನೀಡುವುದರ ಮುಖಾಂತರ ಮೂಡಲಕಿರಣ ಯಾವತ್ತು ವಾಸ್ತವ ಸುದ್ದಿಯನ್ನು ತಿಳಿಸುತ್ತೇವೆಂದು ಈ ಮೂಲಕ ಹೇಳ್ಕೊಳ್ತೀನಿ. ಬನ್ನಿ ನೋಡೋಣ ಆ ಮುಖಂಡರು ಏನು ಹೇಳ್ತಾರೆ, ಅವರ ಯಾವ ರೀತಿ ಸಿದ್ಧತೆ ಮಾಡಿದ್ದಾರೆ ಅಂತ ಅವರಿಂದನೇ ಪಡೆಯೋಣ. ದೀರ್ಘ ಸುಮಂಗಲಿ ಭವ ಅಂತೇಳಿ ಒಂದು ಕಾರ್ಯಕ್ರಮ, ಇದು 3ನೇ ಕಾರ್ಯಕ್ರಮ ಮೊನ್ನೆ ಆದಿನಾರಾಯಣ ಅವರು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಅಂಬ್ಲಿಕಲ್ಲು, ಕಪ್ಪಲಮಡುಗು, ಆಲಂಗೂರು 3 ಗ್ರಾಮ ಪಂಚಾಯತಿಯಿಂದ ಸುಮಾರು 8,000ದಿಂದ 10,000ವರೆಗೂ ಸೇರ್ಬೋದು ಜನ. ಅಷ್ಟು ಜನಕ್ಕೂ ಕೂಡ ಅವ್ರು ಬರೋದಕ್ಕೆ, ಅವ್ರು ಹೋಗೋದಕ್ಕೆ ಮತ್ತು ಊಟ, ನೀರು, ಅವ್ರಿಗೆ ಅರಿಶಿನ ಕುಂಕುಮ ಕೊಡೋದು. ದೀರ್ಘ ಸುಮಂಗಲಿ ಭವ ಅಂತೇಳಿ ಸೀರೆ, ಬಳೆ, ತೆಂಗಿನಕಾಯಿ 2, ಅರಿಶಿನ ಕುಂಕುಮ ಇಷ್ಟು ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಆದಿನಾರಾಯಣವರು. ದಯವಿಟ್ಟು ಎಲ್ಲರೂ ಕೂಡ ಬಂದು ನಮ್ಮ ಹೆಣ್ಣುಮಕ್ಕಳು, ಸಹೋದರಿಯರು, ಅಕ್ಕ ತಂಗಿಯರು ಮಕ್ಕಳು ಕೂಡ ಬಂದು ಪಾಲ್ಗೊಂಡು ನಾಳೆ ತಗೊಂಡು ಹೋಗ್ಬೇಕಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಚೆನ್ನಾಗಿ ಸಿದ್ಧತೆಗಳು ಚೆನ್ನಾಗಿ ನಡೀತಾ ಇದೆ. ನಮಗೆ ಇಂಥ ಒಂದು ಕಾರ್ಯಕ್ರಮ ಮಾಡೋಕ್ಕೆ ನಾವು ಫಸ್ಟ್ ಟೈಮ್ ಇಲ್ಲಿ ಮಾಡ್ತಾ ಇರೋದು. ಇಷ್ಟು ದೊಡ್ಡ ಕಾರ್ಯಕ್ರಮ, ಈ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮನ ಈ MG6 ಮಾರ್ಕೆಟಲ್ಲಿ ಮಾಡ್ತಾ ಇರೋದು ಫಸ್ಟ್ ಟೈಮು. ಇಲ್ಲಿ ಮಾಡೋಕ್ಕಂತೂ ತುಂಬ ವ್ಯವಸ್ಥಿತವಾಗಿದೆ, ಯಾವುದೇ ರೀತಿಯಾದಂಥ ಇಲ್ಲಿ ಅಡಚಣೆಗಳಿಲ್ಲ. ಯಾವುದೇ ಕಾರ್ಯಕ್ರಮ ಮಾಡಿದ್ರು ಸುಮಾರು 10,000ದಿಂದ 25,000 30,000 ಜನ ಕಾರ್ಯಕ್ರಮ ಮಾಡಿದ್ರು ಇಲ್ಲಿ 100% ಸಕ್ಸಸ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ. ಇದ್ರ ಜೊತೆಗೆ ನಾವು 3-4 ದಿನದಿಂದ ಇಲ್ಲಿ ಏನೇನು ಮಾಡಬೇಕು, ಬರೋರಿಗೆ ಹೋಗೋರಿಗೆ, ನಮ್ಮ ಅಕ್ಕ ತಂಗಿಯರಿಗೆ ಎಲ್ರಿಗೂ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಪ್ರತ್ಯೇಕವಾಗಿ ನಾವು ಅವರ ಕೇರ್ ತಗೊಂಡು ನಾವು ಮಾಡ್ತಾ ಬರ್ತಾ ಇದ್ದೀವಿ. ಕಾರ್ಯಕ್ರಮ 100% ಭಾಗ ಸಕ್ಸಸ್ ಆಗುತ್ತೆ. ನಾವು ಸಿದ್ಧತೆಗಳಂತೂ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದೀವಿ, ಎಲ್ಲೂ ಡಿಸ್ಟರ್ಬ್ ಇಲ್ದಿರ. ಯಾವ ಊಟದ ವ್ಯವಸ್ಥೆ ಆಗಲಿ, ಸ್ಟೇಜ್ ವ್ಯವಸ್ಥೆ ಆಗಲಿ, ಎಲ್ಲನೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನಾವು ಮಾಡ್ಕೊಂಡು ಬಂದಿದ್ದೀವಿ. 100% ಚೆನ್ನಾಗಿದೆ ಕಾರ್ಯಕ್ರಮ. ನಮ್ಮ ಪಂಚಾಯತಿಯಲ್ಲಿ ತುಂಬ ಅದ್ದೂರಿಯಾಗಿ ನಡೆಸ್ತೀವಿ. ಆಲಂಗೂರು, ಅಂಬ್ಲಿಕಲ್ ಪಂಚಾಯತಿ, ಕಪ್ಪಲಮಡುಗು ಪಂಚಾಯತಿ ಎಲ್ಲ ಪಂಚಾಯತಿಗಳಿಗಿನ್ನ ತುಂಬ ಚೆನ್ನಾಗಿ ನಡೆಸಿ ಆದಿನಾರಾಯಣ ಅವ್ರಿಗೆ ಹೆಂಗಿದೆ ಅಂತ ತೋರಿಸ್ತೀವಿ. ಇವಾಗ ಏನಂದರೆ ದೀರ್ಘ ಸುಮಂಗಲಿ ಭವ ಅಂದರೆ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಡುವ ಇದು. ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲ ಊರುಗಳಲ್ಲೂ ಆಟೋಗಳು ಹೋಗಿ ಎಲ್ಲ ಪ್ರಚಾರ ಮಾಡಿದ್ದಾರೆ. ನಾವು ಹೇಳಿದ್ದೀವಿ, ಎಲ್ಲ ತುಂಬ ಹೆಣ್ಣು ಮಕ್ಕಳು ಇಲ್ಲಿ ಬರ್ತಾರೆ. ಮತ್ತು ಇದೊಂದು ಕಾರ್ಯಕ್ರಮ ಅರಿಶಿನ ಕುಂಕುಮ ದೀರ್ಘ ಸುಮಂಗಲಿ ಭವ ಅಂತ, ಮತ್ತು ಶ್ರೀಮಂತ ಮಾಡೋದು ಅಂತೇಳಿ ಒಂದು ಕಾರ್ಯಕ್ರಮ. ಅದು ತುಂಬ ಹೆಣ್ಣು ಮಕ್ಕಳಿಗೆ ತುಂಬ ಅಚ್ಚುಕಟ್ಟಾದಂಥ ತುಂಬ ಸಂತೋಷ ತರುವಂಥ ಕಾರ್ಯಕ್ರಮ. ಎಲ್ಲ ನಮ್ಮ ನಾಯಕರೊಂದಿಗೆ ಇಲ್ಲಿ ನಡೆದಿರುವಂಥ
ವ್ಯವಸ್ಥೆಗಳನ್ನ ವೀಕ್ಷಿಸಲು ಈಗ ತಾನೇ ಎಲ್ಲರೂ ಆಗಮಿಸಿದ್ದೀರಿ. ಏನು ವಿಶೇಷತೆ ಇಲ್ಲಿ ಅಂದರೆ ಮೊದಲನೇದಾಗಿ ಮಳೆಗೋಸ್ಕರ ನಾವು ಇದನ್ನು ಆಯ್ಕೆ ಮಾಡಿಕೊಂಡ್ವಿ. ಅದಾದ ನಂತರ ಏನಿಲ್ಲಿ ಸುಮಾರು ಒಂದು 16ರಿಂದ 17 ಕಂಪಾರ್ಟ್ಮೆಂಟ್ ಮಾಡಿದ್ದೀವಿ. ಒಂದು ಕಂಪಾರ್ಟ್ಮೆಂಟ್ನಲ್ಲಿ 250ರಿಂದ 300 ಜನನ ಆಕ್ಯುಪೈ ಮಾಡಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದಕ್ಕೆ ವಿಶೇಷವಾಗಿ ಏನು ಈ 3 ಪಂಚಾಯಿತಿನ ನಮ್ಮ ಅರ್ಜುನ್ ರೆಡ್ಡಿ ಇರ್ಬೋದು, ತ್ರಿವೇಣಮ್ಮ ಅವರು ಇರ್ಬೋದು, ಅಥವಾ ನಮ್ಮ ಆಲಂಗೂರು ಶಿವಣ್ಣ ಅವರು ಇರ್ಬೋದು, ಆ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸ್ಥಳೀಯ ನಾಯಕರು ಮತ್ತು ಪಂಚಾಯಿತಿ ನಾಯಕರು ಎಲ್ಲರೂ ಕೂಡ ಸುಮಾರು 3-4 ದಿವಸದಿಂದ ಶ್ರಮ ವಹಿಸಿ ಮತ್ತು ನಮ್ಮ ಹಿರಿಯರ ಮಾರ್ಗದರ್ಶನವನ್ನು ಪಡೆದು ಆದಿನಾರಾಯಣವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಬೇರೆ ಸ್ಟೇಜ್ನ ವ್ಯವಸ್ಥೆ ಇರ್ಬೋದು, ಅದಕ್ಕೆ ಬೇಕಾಗಿರೋಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಾಳೆ ಈ ಕಾರ್ಯಕ್ರಮ ಹೇಗೆ ಯಶಸ್ವಿ ಆಗುತ್ತೆ, ಖಂಡಿತ ಯಶಸ್ವಿ ಆಗುತ್ತೆ, ಮತ್ತು ಯಾವ ಥರ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಿಮಗೆ ನಾಳೆ ಸಂಜೆ ನಮ್ಮ ಹಿರಿಯರು ಅದನ್ನು ತಿಳಿಸ್ಕೊಡ್ತಾರೆ. ನಮ್ಮ ಅಂಬ್ಲಿಕಲ್ ಪಂಚಾಯತಿ, ಆಲಂಗೂರು ಪಂಚಾಯತಿ, ಕಪ್ಪಲಮಡುಗು ಪಂಚಾಯತಿಯಿಂದ ಅದ್ಭುತವಾಗಿ ಮಹಿಳಾ ಶಕ್ತಿಗಳು ಎಲ್ಲರೂ ವಿಶೇಷವಾಗಿ ಈಗ ಆಗಿರೋ 2 ಕಾರ್ಯಕ್ರಮಕ್ಕಿಂತ ಕಪ್ಪಲಮಡುಗಲ್ಲಿ ನಡೀತಾ ಇರೋ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ 8,000 ಜನ ಮಹಿಳೆಯರು ಬರಬೇಕು ಅಂತ ನಾನು ಆಹ್ವಾನಿಸ್ತಾ ಇದ್ದೀನಿ. ಈಗ ಏನೇ ಇಲ್ಲಿ ಸಮಸ್ಯೆ ಇಲ್ದಿರ ನಮ್ಮ ಆದಾಯನ ಮುಖಾಂತರ ಯಾವುದೇ ಕುಂದುಕೊರತೆಗಳಿಲ್ದಿರ ಊಟಕ್ಕಾಗಲಿ ಹೋಗಿ ಬರೋಕ್ಕಾಗಲಿ ಅನುಕೂಲಕ್ಕಾಗಲಿ ಇಲ್ಲಿ ಎಲ್ಲ ವಸ್ತುಗಳನ್ನು ನಮ್ಮ ಎಲ್ಲ ಮುಖಂಡರು ಸೇರಿಕೊಂಡು ಇಲ್ಲಿ ಮಾಡಿದ್ದೀವಿ. ಆದರೆ ಈ ನಾಳೆ ಕಾರ್ಯಕ್ರಮವನ್ನು ಅದ್ಭುತವಾಗಿ ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮ್ಮ ತಾಲೂಕಿನಲ್ಲಿ ಮೂರನೇ ಸಲ ದೀರ್ಘ ಸುಮಂಗಲಿ ಭಾಗ 2 ಕಡೆ ಆಯಿತು. ಮೂರನೇ ಭಾಗವಾಗಿ ಅಂಬ್ಲಿಕಲ್ ಪಂಚಾಯತಿ, ಆಲಂಗೂರು ಪಂಚಾಯತಿ, ಕಪ್ಪಲಮಡುಗು ಪಂಚಾಯತಿ ಏನು ಒಂದು 33 ಹಳ್ಳಿ 34 ಹಳ್ಳಿಯಿಂದ ಸುಮಾರು ಮಹಿಳೆಯರು ಸುಮಾರು 8ರಿಂದ 10,000ವರೆಗೂ ಆಗಮಿಸುವ ಸೂಚನೆಗಳು ಬಂದಿದೆ. ಅದರ ಪ್ರಕಾರ ಅವರು ಹಳ್ಳಿಗಳಿಂದ ಬರೋದಕ್ಕೆ ವ್ಯವಸ್ಥಿತವಾದಂಥ ಕಲಿಸ್ಕೊಟ್ಟಿದ್ವಿ. ಟೆಂಪೋ ಆಗ್ಬೋದು, ಒಂದು ಎಲ್ಲ ವ್ಯವಸ್ಥೆಗಳು, ಎಲ್ಲ ರೀತಿ ವ್ಯವಸ್ಥೆಗಳು ಮಾಡಿದ್ವಿ. ಅವರು ಬಂದ ತಕ್ಷಣ ಊಟ ಮಾಡಿ ಬಂದು ಅವರ ಆಸನಗಳಲ್ಲಿ ಕುಳಿತುಕೊಳ್ಳೋದಕ್ಕೆ ಕೂಡ ವ್ಯವಸ್ಥೆಗಳಿದೆ. ಇದನ್ನು ವ್ಯವಸ್ಥೆಗಳು ಮಾಡಬೇಕಾದ್ರೆ ಈ ಗ್ರಾಮ ಪಂಚಾಯಿತಿಯ ಸ್ಥಳೀಯ ನಾಯಕರು ಆಗಿರ್ತಕ್ಕಂಥ ಎಲ್ಲ 3 ಗ್ರಾಮ ಪಂಚಾಯತ್ ಸ್ಥಳೀಯ ನಾಯಕರು ಕೂಡ ನಮಗೆ ಸಾಥ್ ಕೊಟ್ಟು ನಮ್ಮ ಈ ಪ್ರೋಗ್ರಾಮ್ನ ಯಶಸ್ವಿ ಮಾಡೋದಕ್ಕೆ ಅವರು ತುಂಬ ಶ್ರದ್ಧೆಯಿಂದ ಬಂದಿದ್ದಾರೆ. ಈ ಪ್ರೋಗ್ರಾಮ್ ಸಕ್ಸಸ್ ಆಗಬೇಕು ಅಂತೇಳಿ ನಮ್ಮ ತಾಲೂಕಿನಾದ್ಯಂತ ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳು, ಕಾರ್ಯಕರ್ತರು, ಪದಾಧಿಕಾರಿಗಳು ಎಲ್ಲರೂ ಇದರಲ್ಲಿ ಸಹಕರಿಸಿ ನಮ್ಮ ಈ ಒಂದು 3ನೇ ಭಾಗದ ದೀರ್ಘ ಸುಮಂಗಲಿ ಭಾವಕ್ಕೆ ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಮ್ಮ ತಾಲೂಕಿನಾದ್ಯಂತ ಕಾಂಗ್ರೆಸ್ ಮುಖಂಡರಲ್ಲಿ ಮನವಿ ಮಾಡ್ತೀವಿ. ಏನು ನಾಳೆ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮಕ್ಕೆ 3-4 ದಿವಸದಿಂದ ನಮ್ಮ ನಾಯಕರೆಲ್ಲ ಸೇರಿ ಎಲ್ಲ ಸಿದ್ಧತೆ ರೆಡಿ ಮಾಡಿದ್ದೀವಿ. ನಾಳೆ ನಮ್ಮ ಕಪ್ಪಲಮಡುಗು ಪಂಚಾಯತಿ, ಅಂಬ್ಲಿಕಲ್ ಪಂಚಾಯತಿ, ಆಲಂಗೂರು ಪಂಚಾಯತಿ ಎಲ್ಲ ಅಕ್ಕ ತಂಗಿಯರು, ತಾಯಂದರು ದಯವಿಟ್ಟು ಈ ಪ್ರೋಗ್ರಾಮ್ಗೆ ಎಲ್ಲ ಬಂದು ಏನೋ ನಮ್ಮ ಆದ್ನಾಳಣ್ಣನವರು ಏನೋ ನಮ್ಮ ಹೆಣ್ಮಕ್ಳಿಗೆ ನನ್ನ ತಂಗಿ, ನನ್ನ ಅಕ್ಕರ, ನನ್ನ ತಾಯಂದ್ರಿಗೆ ನಾನು ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮ ಒಂದು ಸೀರೆ ಅರಿಶಿನ ಕುಂಕುಮ ಕೊಟ್ಟು ನನ್ನ ಅವರು ಆಶೀರ್ವಾದ ಪಡಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಪಾಪ ನಮ್ಮ ತಾಲೂಕಲ್ಲಿ ಈ ಪ್ರೋಗ್ರಾಮ್ ಮಾಡಬೇಕು ಅಂತ ಜಾಸ್ತಿ ಆಸೆ ಇಟ್ಕೊಂಡು ನಮ್ಮ ತಾಲೂಕು ಬಂದಿದ್ದಾರೆ. ನಮ್ಮ ತಾಯಂದರು, ಅಕ್ಕ ತಂಗಿಯರು ದಯವಿಟ್ಟು ಎಲ್ಲರೂ ನಾಳೆ ಬಂದು ಈ ಪ್ರೋಗ್ರಾಮ್ ಅಟೆಂಡ್ ಆಗಿ ಈ ಪ್ರೋಗ್ರಾಮ್ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಮ್ಮ 3 ಪಂಚಾಯತಿ ಅಕ್ಕ ತಂಗಿಯರನ್ನ ನಾವು ಪದೇ ಪದೇ ಬೇಡ್ಕೊಳ್ತಾ ಇದ್ದೀವಿ. ಕಪ್ಪಲಮಡುಗು ಪಂಚಾಯತಿ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ನಾವು ಈ ಜವಾಬ್ದಾರಿ ಕೊಟ್ಟಿರ್ತೀವಿ. ಈ 3 ಪಂಚಾಯಿತಿಯ ಮುಖಂಡರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿರ್ತೀವಿ. ಆ ಮುಖಂಡರು ನಮ್ಮ ಹೆಚ್ಚಿನ ಜವಾಬ್ದಾರಿಯನ್ನು ನಮ್ಮ ಮಲ್ಲಿಕಾರ್ಜುನ ರೆಡ್ಡಿ ಅವರಿಗೆ ವಹಿಸಿರ್ತಾರೆ. ಅದರಿಂದ ನಾಳೆ ನಡೆಯುವಂಥ, ನಾಳೆ ಅಂದರೆ 14ನೇ ತಾರೀಕು, ನಾಳೆ 11 ಗಂಟೆಗೆ, ಶುಕ್ರವಾರ 11 ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಯಾವ ರೀತಿ ಸಿದ್ಧತೆಗಳು ಮಾಡಿದ್ದಾರೆ ಅಂತ ವೀಕ್ಷಣೆ ಮಾಡಲು ನಾವು ಈಗ ಆಗಮಿಸಿದ್ವಿ. ತುಂಬ ಅಚ್ಚುಕಟ್ಟಾಗಿ ನಮ್ಮ ಮಲ್ಲಿಕಾರ್ಜುನ ರೆಡ್ಡಿ ಮತ್ತು ಟೀಮು ಎಲ್ಲ ಸೇರಿಕೊಂಡು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಊಟದ ವ್ಯವಸ್ಥೆ ಆಗಲಿ, ನಮ್ಮ ಹೆಣ್ಣು ಮಕ್ಕಳು ತುಂಬ ಜನ ಬರೋದ್ರಿಂದ ಅವರಿಗೆ ಯಾವುದೇ ರೀತಿಯ ತೊಂದರೆ ಏನು ಪ್ರಾಬ್ಲಮ್ ಆಗಬಾರ್ದಂತ ಕಂಪಾರ್ಟ್ಮೆಂಟ್ಗೆ ಈ ಥರ ಮಾಡಿ ಅವರಿಗೆ ಯಾವ ರೀತಿ ಮಡಲು ತುಂಬಿಸ್ಬೇಕು ಅನ್ನೋದು ಎಲ್ಲ
ಒಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾಳೆ 3ನೇ ಕಾರ್ಯಕ್ರಮ ನಾವು ಈ ತಾಲೂಕಿನ ಎಲ್ಲ ಪಂಚಾಯಿತಿಗಳಿಗೆ ಮತ್ತು ಎಲ್ಲ ವಾರ್ಡ್ಗಳಿಗೆ ಸೇರಿ 10 ಭಾಗವಾಗಿ ನಾವು ವಿಂಗಡಿಸಿದ್ದೀವಿ. ಆ 10 ಭಾಗದಲ್ಲಿ 3ನೇ ಭಾಗ ನಾಳೆ ನಡೆಯುವಂಥ ಕಾರ್ಯಕ್ರಮ 3ನೇ ಭಾಗ. ಈ 3ನೇ ಭಾಗದ ಕಾರ್ಯಕ್ರಮ ನಾಳೆ ಇಲ್ಲಿ ಒಡ್ಡಲ್ಲಿ MG6 ಮಾರ್ಕೆಟಲ್ಲಿ ನಡೀತಾ ಇದೆ. ನಮ್ಮ 3 ಪಂಚಾಯಿತಿಯ ಅಕ್ಕ ತಂಗಿಯರು ತಾಯಿಯಂದಿರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮಡಿಲು ತುಂಬಿಸ್ಕೊಂಡು ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಬೇಕಾಗಿ ಕೇಳ್ಕೊತೀನಿ. ಅದೇ ರೀತಿ ನಮ್ಮ ಪಕ್ಷದ ಎಲ್ಲ ಮುಖಂಡರು, ನಮ್ಮ ಪಕ್ಷದ ತಾಲೂಕಿನ ಎಲ್ಲ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮುಂಚೂಣಿಯ ಎಲ್ಲ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಇದೇ ಆಹ್ವಾನವೆಂದು ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೊತ್ತೂರು ಮಂಜುನಾಥ್ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್, ಕೋಲಾರ ಶಾಸಕರಾದಂಥ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರು ಮತ್ತು ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದಂಥ ಅನಿಲ್ ಕುಮಾರನವರು ಈ ಕಾರ್ಯಕ್ರಮಕ್ಕೆ ನಾಳೆ 1 ಗಂಟೆಗೆ ಬರಲಿದ್ದಾರೆ. ಸರ್ ಎಲ್ಲ ಅರೇಂಜ್ಮೆಂಟ್ ಇದೆ, ಕಂಪ್ಲೀಟ್ ಎಲ್ಲ ಐಟಮ್ ನಾವೇನೇನು ಹೇಳಿದ್ವಿ ಎಲ್ಲ ತಂದಿದ್ದಾರೆ. ಹುಡುಗರು 40-45 ಜನ ಇದ್ದಾರೆ. ಮತ್ತೆ ಪಾತ್ರೆ ತೊಳೆಯೋರಿದೆ. ತಿಂಡಿ ವ್ಯವಸ್ಥೆ ಏನೇನಿದೆ? ವ್ಯವಸ್ಥೆ ಸರ್, ಟೊಮೆಟೊ ಬಾತು, ರೈಸ್ ಬಾತು, ಕೇಸರಿ ಬಾತು, ಬೋಂಡ, ಮತ್ತೆ ಚಟ್ನಿ, ಮತ್ತೆ ವಾಟರ್ ಬಾಟ್ಲು 1/2 ಲೀಟ್ರದ್ದು, ಒಳ್ಳೆ ಬಿಸ್ಲರಿ ಕಂಪನಿದು, ಟಾಟಾ ಕಂಪನಿದು. ಇಲ್ಲ ಐಟಮ್ ಏನೇನು? ಆಯಿಲ್ ಆಗಲಿ ಸರ್, ಆಯಿಲ್ ರಿಫೈಂಡ್ ಆಯಿಲ್ ಒರಿಜಿನಲ್, ತುಪ್ಪ, ದ್ರಾಕ್ಷಿ, ಗೋಡಂಬಿ ಎಲ್ಲ ಬಂದಿದೆ ಸರ್. ಓಕೆ. ಈಗ ಎಷ್ಟು ಸಾವಿರ ಜನಕ್ಕೆ? ಸರ್ ಇಲ್ಲಿ ಒಂದು 6,000-7,000 ಜನಕ್ಕೆ ಕೇಳಿದ್ದಾರೆ. ಅಷ್ಟು ರೆಡಿ ಐಟಮ್ ಇದೆ ಸರ್. ಈಗ ಮತ್ತೆ ಏನಾದರೂ ಸಾಕ್ತಿರಿದ್ರೆ ಸರ್ ತಂದು ಸರ್ ಮಾಡ್ತೀವಿ ಸರ್. ಮಾಡ್ತೀವಿ. ಓಕೆ. ತಮ್ಮ ಹೆಸರು? ನನ್ನ ಹೆಸರು ವೆಂಕಟನಾರಾಯಣ ಅಂತ, ಮಾರುತಿ ಸಪ್ಲೈಯರ್ ಸರ್, ಮುಳಬಾಗಲು, ಓಕೆ. ಗುಡ್ಗಂಟಪಾಳ್ಯ. ಓಕೆ.